ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ UTS ಅಪ್ಲಿಕೇಶನಲ್ಲಿ ರೈಲ್ವೆ ಜನರಲ್ ಟಿಕೆಟ್ನ ಯಾವ ರೀತಿ ಬುಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಏನಾದರೂ ಜನರಲ್ ಕೋಚ್ನಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಜನರಲ್ ಟಿಕೆಟ್ನ ನಿಮ್ಮ ಮೊಬೈಲಲ್ಲಿ ಬುಕ್ ಮಾಡ್ಕೋಬೋದು. ಅದು UTS ಅಪ್ಲಿಕೇಶನ್ ಮುಖಾಂತರ. ಅದನ್ನ ಯಾವ ಮಾಡೋದು ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ UTS ಅಪ್ಲಿಕೇಶನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಜರ್ನಿ ಟಿಕೆಟ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಜರ್ನಿ ಟಿಕೆಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬುಕ್ ಆ್ಯಂಡ್ ಟ್ರಾವೆಲ್ ಪೇಪರ್ಲೆಸ್ ಅಂತ ಸೆಲೆಕ್ಟ್ ಮಾಡಿ. ನೀವೇನಾದರೂ ಪೇಪರ್ಲೆಸ್ನಾಗಿ ಟ್ರಾವೆಲ್ ಮಾಡ್ತೀನಿ ಅಂದರೆ, ಒಂದು ವೇಳೆ ನೀವೇನಾದರೂ ಹೋಗಿ ಸ್ಟೇಷನಲ್ಲಿ ನಾನು ಪ್ರಿಂಟ್ ತಗೋತೀನಿ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಈಗ ನಾನು ಬುಕ್ ಆ್ಯಂಡ್ ಟ್ರಾವೆಲ್ ಪೇಪರ್ಲೆಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಮೊಬೈಲ್ ಮುಖಾಂತರ ಮಾತ್ರ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಈಗ ಡಿಪಾರ್ಟ್ ಫ್ರಮ್ ಸ್ಟೇಷನ್ ನೇಮನ್ನು ಸೆಲೆಕ್ಟ್ ಮಾಡಬೇಕು, ನೀವು ಎಲ್ಲಿಂದ ಹೋಗ್ತಾ ಇದ್ದೀರಾ ಅಂತ. ಈಗ ನಾನು ನೋಡ್ತಾ ಮಿರಜ್ನ ಸೆಲೆಕ್ಟ್ ಮಾಡ್ತೀನಿ ಮತ್ತು ಸ್ಟೇಷನ್ ಎಲ್ಲಿವರೆಗೆ ಹೋಗ್ತಾ ಇದ್ದಾರೆ ನೀವು ಡೆಸ್ಟಿನೇಷನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ, ಡೆಸ್ಟಿನೇಷನ್ ನಾನು ಹುಬ್ಬಳ್ಳಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಎಕ್ಸಾಂಪಲ್ಗೆ ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ನೆಕ್ಸ್ಟ್ ಟ್ರೈನ್ ಯಾವಾಗಿದೆ ಅಂತ ನೀವು ಚೆಕ್ ಮಾಡಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಟ್ರೈನ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಟ್ರೈನ್ ಯಾವಾಗಿದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ, ಯಾವ್ಯಾವುದು ಟ್ರೈನ್ ಇದೆ. ಈಗ ನಾನು 2 ಟ್ರೈನ್ ತೋರಿಸ್ತಾ ಇದೆ, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಆಗಿರ್ಬೋದು ಮತ್ತು ವೈಪ್ಯಾರ್ ಕ್ರಾಂತಿ ಎಕ್ಸ್ಪ್ರೆಸ್ ಅಂತ. ಈಗ 2 ಟ್ರೈನ್ ಇದೆ. ಇದನ್ನು ನೀವು ಯಾವಾಗ ಬುಕ್ ಮಾಡಬೇಕಪ್ಪ ಅಂದರೆ ನಿಮ್ಮ ಟ್ರೈನ್ ಬರೋದು ಇನ್ನು 10 ನಿಮಿಷ ಅಥವಾ ಅರ್ಧ ಗಂಟೆ ಒಳಗಡೆ ನೀವು ಬುಕ್ಕನ್ನು ಮಾಡಬೇಕು. ಅಂದರೆ ಮಾತ್ರ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಪ್ಪ ಅಂದರೆ ನೀವು 200 ಕಿಲೋಮೀಟರ್ ಒಳಗಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ 3 ಅವರ್ ಟೈಮಿಂಗ್ ಮಾತ್ರ ಇರುತ್ತೆ. ಅಷ್ಟರಲ್ಲಿ ನೀವು ಜರ್ನಿನ ಕಂಪ್ಲೀಟ್ ಮಾಡಬೇಕು. ನೋಡಿ, ಈಗ ಗೆಟ್ ಫೇರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಗೆಟ್ ಫೇರ್ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಇದರಲ್ಲೇ ನೀವು ಟಿಕೆಟ್ನ ಬುಕ್ ಮಾಡಬೇಕು. ನೋಡಿ, ಇಲ್ಲಿ ಎಷ್ಟು ಜನ ಇದ್ದರೂ ಅಡಲ್ಟ್ಸ್ ಅಂತ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನೀವು ಎಷ್ಟು ಮೆಂಬರ್ಸ್ ಇದ್ದರೂ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ನೋಡ್ತಾ ಇರ್ಬೋದು ಇಲ್ಲಿ ಚೈಲ್ಡ್ ಇದ್ದರೆ ನೀವು ಚೈಲ್ಡ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಮತ್ತು ಅದೇ ರೀತಿ ಟಿಕೆಟ್ ಟೈಪ್ ನೋಡ್ತಾ ಇರ್ಬೋದು ಜರ್ನಿ ಅಂತ ಸೆಲೆಕ್ಟ್ ಕೊಡಿ. ಮತ್ತು ಟ್ರೈನ್ ಟೈಪಲ್ಲಿ ನೀವು ಏನಾದರೂ ಎಕ್ಸ್ಪ್ರೆಸ್ನಲ್ಲಿ ಹೋಗ್ತಾ ಇದ್ದರೆ ಎಕ್ಸ್ಪ್ರೆಸ್ನಲ್ಲಿ ಕೊಡಿ, ಇಲ್ಲಾಂದರೆ ಪ್ಯಾಸೆಂಜರ್ನಲ್ಲಿ ಹೋಗ್ತಾ ಇದ್ದರೆ ಆರ್ಡಿನರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಎಕ್ಸ್ಪ್ರೆಸ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಎಕ್ಸ್ಪ್ರೆಸ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಟಿಕೆಟ್ ಪ್ರೈಸ್ ಇಲ್ಲಿ ತೋರಿಸುತ್ತೆ. ನೋಡ್ತಾ ಇರ್ಬೋದು 110 ರೂಪೀಸ್ ಅಂತ. ಈಗ 110 ರೂಪೀಸ್ ಇಲ್ಲಿ ನಂದು ಪ್ರೈಸ್ ಬಂದಿದೆ. ಮತ್ತು ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಕ್ಲಾಸಲ್ಲಿ ಸೆಕೆಂಡ್ ಸೆಲೆಕ್ಟ್ ಮಾಡಿ. ಮತ್ತು ಪೇಮೆಂಟ್ ಟೈಪಲ್ಲಿ ಏನಾದರೂ ವ್ಯಾಲೆಟ್ ಮುಖಾಂತರ ರಿಚಾರ್ಜ್ ಮಾಡ್ತೀನಿ ಅಂತ ವ್ಯಾಲೆಟ್ ಕೊಡಿ, ಇಲ್ಲಾಂದರೆ UPI ಆರ್ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಬುಕ್ ಟಿಕೆಟ್ ಅಂತ ನೀವು ಕೆಳಗಡೆ ಸೆಲೆಕ್ಟ್ ಮಾಡಬೇಕು. ನೋಡ್ತಾ ಇರ್ಬೋದು ಜರ್ನಿ ಶೂಟ್ ಕಮೆಂಟ್ಸ್ ಆನ್ 5 to 26 ಅಂತ ನೀವು ಒಂದು ಡೇನಲ್ಲಿ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಕಿಲೋಮೀಟರ್ ಜಾಸ್ತಿ ಇದ್ದರೆ 1 ದಿನ ಕೂಡ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು ಬುಕ್ ಟಿಕೆಟ್ ಅಂತ ನೀವು ಸೆಲೆಕ್ಟ್ ಮಾಡಿ. ನೋಡಿ, ಬುಕ್ ಟಿಕೆಟ್ ಅಂತ ಕೊಟ್ಟರೆ ಅಂದರೆ ನಿಮಗೆ ಈ ರೀತಿ 3 ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡಿಕೊಂಡು ಈಸಿಯಾಗಿ ನೀವು ಬುಕ್ ಮಾಡ್ಬೋದು. ನಾನು ಮೊದಲನೇದು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಪೇ 11 ರೂಪೀಸ್ ಅಂತ ಇಲ್ಲಿ ಬರ್ತೈತಿ, 110 ರೂಪೀಸ್. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಎಲ್ಲ ರೀತಿಯ ಪೇಮೆಂಟ್ ಆಪ್ಷನ್ಸ್ ಇಲ್ಲಿ ಓಪನ್ ಆಗುತ್ತೆ. ಇದ್ರ ಮುಂದೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಿ UPI ಮೇಲೆ ಕ್ಲಿಕ್ ಮಾಡ್ಕೋಬೋದಿಲ್ಲ ಅಂದರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮುಖಾಂತರ ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಭೀಮ್ UPI ಆಗಿರ್ಬೋದು ಮತ್ತು UPI QR ಎಲ್ಲ ಪೇಮೆಂಟ್ ಮೆಥಡ್ ಮುಖಾಂತರ ನೀವು ಈಸಿಯಾಗಿ ಟಿಕೆಟ್ನ ಬುಕ್ ಮಾಡ್ಕೋಬೋದು. ಇದ್ರ ಮುಖಾಂತರ ನಿಮ್ಮ ಅಮೌಂಟ್ನ ಪೇ ಮಾಡಿಕೊಂಡು ಟಿಕೆಟ್ ಬುಕ್ ಆಗುತ್ತೆ. ಅದರ ಮುಖಾಂತರ ನೀವು ಜರ್ನಿನ ಮಾಡ್ಕೋಬೋದು. ನೋಡಿ, ನಾನೀಗ ಇದ್ರ ಮುಂದೆ ನಿಮಗೆ ಟಿಕೆಟ್ನ ಬುಕ್ ಮಾಡ್ತಾ ಇಲ್ಲ. ನೀವು ಬುಕ್ ಮಾಡಬೇಕಾದ್ರೆ ಇಲ್ಲಿ ತನಕ ಬಂದು ಯಾವ ಬೇಕು ಪೇಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈಸಿಯಾಗಿ ನೀವು ಬುಕ್ನ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ನಿಮ್ಗೆ ಏನಾದರೂ ಹೆಲ್ಪ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವರು ಕೂಡ ಟ್ರಾವೆಲ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಮುಂದಿನ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.